ಸ್ವಾಗತ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋದಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮ ಚಿಕ್ಕಮಗಳ ಊರಿಗೆ. ಹೆಸರು ಎಷ್ಟು ಚೆನ್ನಾಗಿದೆ ಅಲ್ಲ, ಚಿಕ್ಕಮಗಳೂರು. ಯಾರು ಚಿಕ್ಕಮಗಳು? ರಾಜ ರುಕ್ಮಾಂಗದನ ಚಿಕ್ಕಮಗಳೂರು. ಉಡುಗೊರೆಯಾಗಿ ಇಡೀ ಊರನ್ನೇ ಕೊಟ್ಟಿದ್ದಕ್ಕೆ ಬಂದ ಹೆಸರು ಚಿಕ್ಕಮಗಳೂರು. ಅದು ನೋಡಿ ರಾಜರ್ ಗೊತ್ತು ಅಂತಂದ್ರೆ. Hello, welcome to Coffee Land Chikmagalur. We are going to Java Rain Resort. Then it will take 5 minutes for us to reach. Then mommy is recording. ಚಿಕ್ಕಮಗಳೂರು ಸಿಟಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ಫಾರೆಸ್ಟ್ ಚೆಕ್ ಪಾಯಿಂಟ್ ದಾಟಿ ಕೆಲವು ಕಿಲೋಮೀಟರ್ ಮುಂದೆ ಬಂದರೆ ಸಿಗುವಂಥದ್ದೇನೆ ನಾವು ಹೋದಾಗೆಲ್ಲ ಟ್ರೈ ಮಾಡೋದು ಮೇನ್ ರೋಡಿಂದ ಆದಷ್ಟು ದೂರದಲ್ಲಿರುವಂತಹ ಸಿರೀನಾಗಿ ಸೈಲೆಂಟಾಗಿ ಒಳ್ಳೆ ಸೀನರಿ ಮಧ್ಯ ಇರುವಂತಹ ರೆಸಾರ್ಟ್ಗಳನ್ನ. ಈ ರೆಸಾರ್ಟ್ ಅದಕ್ಕೆ ನಾಟ್ ಅನ್ ಎಕ್ಸೆಪ್ಷನ್. ಕಾಫಿ ತೋಟದ ಮಧ್ಯ ಒಳ್ಳೆ ಗ್ರೀನರಿಯಲ್ಲಿ ಈ ರೆಸಾರ್ಟ್ ಇದೆ. ಈ ರೆಸಾರ್ಟ್ ಬೇರೆ ರೆಸಾರ್ಟ್ಗಳಿಗಿಂತ ಹೇಗೆ ವಿಭಿನ್ನ ಅನ್ನೋದು ಇದರ ಲಾಬಿಯನ್ನು ನೋಡಿದ್ರೆ ತಿಳಿಯುತ್ತೆ. ಗುಡ್ಡದ ಮೇಲೆ ಯಾವುದೇ ಗೋಡೆಗಳಿಲ್ಲದೆ ಓಪನ್ ಆಗಿರುವಂತಹ ಈ ಲಾಬಿಯಲ್ಲೇ ವೆಲ್ಕಮ್ ಮತ್ತು ಚೆಕ್ ಇನ್. ಚೆಕ್ ಇನ್ ಪ್ರೊಸೀಜರ್ಗೆ ವೇಟ್ ಮಾಡಬೇಕಾದ್ರೆ ಇಲ್ಲಿ ಬೋರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕೂತ್ಕೊಂಡು ಆರಾಮಾಗಿ ಸುತ್ತ ಕಣ್ಣು ಹಾಯಿಸ್ತಾ ಇದ್ರೆ ಒಂದು ಕಡೆ ಚಿಕ್ಕಮಗಳೂರು ಸಿಟಿ ಕಾಣುತ್ತೆ, ಮತ್ತೊಂದು ಕಡೆ ಬಾಬಾ ಗುಡ್ಡಂಗಿರಿ ಶೃಂಗಶ್ರೇಣಿ ಕಾಣುತ್ತೆ. ನೋಡಿದ್ರೆ ಗಾಡಿ ಸುತ್ತಮುತ್ತ ಇರುವಂತಹ ಪ್ಲಾಂಟೇಶನ್ಗೆ ಹಾಗೂ ಪರಿಸರಕ್ಕೆ ಹಾನಿಯಾಗದ ಹಾಗೆ ಪರಿಸರದ ಮಧ್ಯದಲ್ಲೇ ಅಲ್ಲಲ್ಲಿ ಕೆಲವು ಕಾಟೇಜ್ಗಳನ್ನು ಮಾಡಿದ್ದಾರೆ. ಟೋಟಲ್ ಆಗಿ 25 ಕಾಟೇಜಸ್ ಇದೆ ಇಲ್ಲಿ. ಪ್ರತಿಯೊಂದು ಕಾಟೇಜ್ಗೂ ಬಹಳಷ್ಟು ಡಿಸ್ಟೆನ್ಸ್ ಇದೆ, ಪ್ರೈವಸಿ ಇರುತ್ತೆ. ಬಹಳ ದೂರ ಇರೋದ್ರಿಂದ ಲಾಬಿಯಿಂದ ಅಲ್ಲಿಗೆ ಹೋಗೋದಕ್ಕೆ ಬರೋದಕ್ಕೆ ಬಗ್ಗಿ ವ್ಯವಸ್ಥೆ ಇದೆ. ಸಪ್ರೇಟಾಗಿ ಒಂದು ಕಾಲ್ಔಟ್ ಮಾಡಲೇಬೇಕಾದಂತಹ ಅಂಶ ಇಲ್ಲಿನ ಕರ್ಟಿಯಸ್ ಸ್ಟಾಫ್. ಮಳೆ ಜೋರಾಗಿದ್ದ ಕಾರಣ ಹಾಗೂ ಜೊತೆಯಲ್ಲಿ ಮಗು ಇದ್ದ ಕಾರಣ ನಮಗೆ ಬಗ್ಗಿಯಿಂದ ಕೆಳಗಡೆ ಇಳಿಯೋದಕ್ಕೂ ಬಿಡದೆ ಅವರೇ ಓಡಿ ಹೋಗಿ ಮಳೆಯಲ್ಲಿ ಅಂಬ್ರೆಲಾಸ್ ತೊಗೊಂಬಂದು ನಾವು ರೂಮ್ಸ್ ಇರೋದಕ್ಕೆ ಸಹಾಯ ಮಾಡಿದ್ರು. ನಮ್ಮ ಎಲ್ಲ ಬೇಕು ಬೇಡಗಳಿಗೆ ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು. ಈ ರೆಸಾರ್ಟ್ ಆಫರ್ ಮಾಡುವಂತಹ ಹಲವಾರು ವಿಲ್ಲಾ ಆಪ್ಷನ್ಗಳಲ್ಲಿ ನಾವು ಚೂಸ್ ಮಾಡ್ಕೊಂಡಿದ್ದು ಕಾಫಾ. ಕಾಫಾ ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ ಓಪನ್ ಡೆಕ್ ಏರಿಯಾ ಇರುತ್ತೆ, ಓಪನ್ ಶವರ್ ಏರಿಯಾ ಇರುತ್ತೆ, ಹಾಗೂ ನಿಮ್ಮ ಜೊತೆಗೆ ಮೇಡ್ ಯಾರಾದರೂ ಬಂದಿದ್ದರೆ ಅವ್ರಿಗೆ ಅಂತಲೇ ನಿಮ್ಮ ರೂಮ್ಗೆ ಅಟ್ಯಾಚ್ ಆಗಿರೋ ಹಾಗೆಯೇ ಒಂದು ಸಪ್ರೇಟ್ ಲಿವಿಂಗ್ ಸ್ಪೇಸ್ ಇರುತ್ತೆ.
ಸುತ್ತಮುತ್ತ ಇರುವಂತಹ ಹಸಿರಿನ ಫುಲ್ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಅಂತಲೇ ಮಾಡಿರೋ ಹಾಗಿದೆ ಈ ಕಾಫಾ ರೂಮ್ಗಳು. ವಿಲ್ಲಾನ ಕಂಪ್ಲೀಟಾಗಿ 4 ಗೋಡೆಗಳಿಂದ ಕವರ್ ಮಾಡಿದೆ. 2 ಕಡೆ ಗ್ಲಾಸ್ ವಾಲ್ಸ್ ಹಾಕಿರೋದ್ರಿಂದ ರೂಮ್ ಒಳಗೆ ಕುಳಿತುಕೊಂಡೆ ಹಸಿರು ಆಗಾಗ ಬೀಳೋ ಮಳೆನ ಎಂಜಾಯ್ ಮಾಡಬಹುದು. ಫ್ರೆಶಪ್ ಆದ ನಂತರ ನಾವು ಹೊರಗೆ ಬಂದ್ವಿ ಈ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬೈ ವಾಕ್. 50 ಎಕರೆಗಳಷ್ಟು ವಿಶಾಲವಾಗಿರುವಂತಹ ಆಕ್ಟಿವ್ ಕಾಫಿ ಪ್ಲಾಂಟೇಶನ್ನ ಮಧ್ಯದಲ್ಲಿರುವಂತಹ ಈ ರೆಸಾರ್ಟ್ನ ಸೈಕಲ್ ಹಾಗೂ ಬೈ ವಾಕ್ ಆರಾಮಾಗಿ ಕವರ್ ಮಾಡಬಹುದು. ವಾಕ್ ಮಾಡ್ತಾ ಇದನ್ನು ಕವರ್ ಮಾಡೋದಾಗಿದ್ದರೆ ಸುಸ್ತಾಗೋಷ್ಟು ದೊಡ್ಡದಾಗಿದೆ. ಆದರೆ ಜೊತೆಗೆ ಮಕ್ಕಳಿದ್ರೂ ಕೂಡ ಎಂಥ ಮಳೆ ಬಂದು ನಿಂತಿದ್ರೂ ಕೂಡ ಎಲ್ಲ ಕಡೆ ಸ್ಟೋನ್ ಪಾತ್ವೇಸ್ ಹಾಕಿರೋದ್ರಿಂದ ಯಾವುದೇ ಭಯ ಇಲ್ಲದೆ ಜಾರದೆ ಬೀಳದೆ ಆರಾಮಾಗಿ ಕಾನ್ಫಿಡೆಂಟಾಗಿ ಕವರ್ ಮಾಡಬಹುದು. ಇಲ್ಲಿ ಎದುರಿಗೆ ಕಾಣ್ತಿರೋದೇ ಲಾಬಿ, ಅದರ ಕೆಳಗೆ ಡೈನಿಂಗ್ ಏರಿಯಾ, ಅದರ ಕೆಳಗೆ ಕಾಮನ್ ಪೂಲ್. ಡೈನಿಂಗ್ ಏರಿಯಾಗೆ ಹೊಂದಿಕೊಂಡ ಹಾಗೆಯೇ ಈ ಡೆಕ್ ಇದೆ. ಒಳ್ಳೆ ವ್ಯೂ ಪಾಯಿಂಟ್ ಕೂಡ. ಮಳೆ ಬೀಳ್ತಿಲ್ಲ ಅಂತಂದರೆ ಇಲ್ಲಿಗೆ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಒಳ್ಳೆ ತಂಪಾದ ಗಾಡಿಯಲ್ಲಿ ನೇಚರ್, ವ್ಯೂ ಹಾಗೂ ಫುಡ್ ಎಲ್ಲನೂ ಜೊತೆಯಲ್ಲೇ ಎಂಜಾಯ್ ಮಾಡಬಹುದು. ಆ ಮಳೆಯಲ್ಲಿ ಆ ಚಳಿಯಲ್ಲಿ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗತ್ತೆ ಮಾಡಿ ನೆಕ್ಸ್ಟ್ ನಾವು ಲಗ್ಗೆ ಇಟ್ಟಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ನೀರನ್ನ ಚೆನ್ನಾಗಿ ಮೇಂಟೈನ್ ಮಾಡಿದರು. ಕ್ಲೋರಿನ್ ಹಾಕಿರಲಿಲ್ಲ, ಹಾಕಿದರೂ ಕೂಡ ಕಣ್ಣುರಿಯೋದಾಗಲಿ ಕ್ಲೋರಿನ್ ಸ್ಮೆಲ್ ಆಗಲಿ ಬರ್ತಾ ಇರಲಿಲ್ಲ. ಇವರ ಇನ್ಫಿನಿಟಿ ಪೂಲ್ ಚಿಕ್ಕದಾಗಿದ್ರು ಅಸ್ಥೆಟಿಕ್ ಆಗಿದೆ. ಮಕ್ಕಳಿಗೆ ಸೇಫಾಗಿ ಆಟ ಆಡೋದಕ್ಕೆ ಕಿಡಿ ಪೂಲ್ ಏರಿಯಾ ಇದೆ. ಹಾಗೆಯೇ ಕೂತ್ಕೊಳ್ಳೋದಕ್ಕೆ ಕೂಡ ಅಕ್ಕಪಕ್ಕ ಸೀಟಿಂಗ್ ಅರೇಂಜ್ಮೆಂಟ್ಸ್ ಚೆನ್ನಾಗಿ ಮಾಡಿದ್ದಾರೆ. ಸನ್ಸೆಟ್ ತನಕ ಪೂಲಲ್ಲೇ ಎಂಜಾಯ್ ಮಾಡಿಕೊಂಡು ನಾವು ಹೋಗಿ ಫ್ರೆಶ್ ಆಗಿ ಬಂದ್ವಿ. ಆ್ಯಂಡ್ ಟು ಅವರ್ ಸರ್ಪ್ರೈಸ್ IPL ಸೀಸನ್ ಆಗಿದ್ದರಿಂದ ಅಲ್ಲೇ ಆಂಫಿ ಥಿಯೇಟರಲ್ಲಿ ದೊಡ್ಡ ಪರದೆಯ ಮೇಲೆ ಪ್ರೊಜೆಕ್ಟರ್ ಮೂಲಕ IPL ಮ್ಯಾಚ್ನ ಲೈವ್ ಟೆಲಿಕಾಸ್ಟ್ ಮಾಡ್ತಾಯಿದ್ರು. ಆ ಓಪನ್ ಏರಲ್ಲಿ ಕತ್ಲಲ್ಲಿ ಚಳಿಯಲ್ಲಿ ಕ್ಯಾಂಪ್ ಫೈರ್ ಪಕ್ಕ ಕೂತ್ಕೊಂಡು ನಮ್ಮ RCB ಅವರು ಮ್ಯಾಚ್ ಗೆದ್ದಿದ್ದನ್ನು ನೋಡಿದಂತಹ ಅನುಭವ ವಾಸ್ ಟ್ರೂಲಿ ಅಮೇಝಿಂಗ್. ನಾವು ಈ ಬಾರಿ ಈ ರೆಸಾರ್ಟ್ಗೆ ಹೋಗಿದ್ದಂತಹ ಒಕೇಶನ್ ನಮ್ಮ ಮದುವೆಯ ಆ್ಯನಿವರ್ಸರಿ. And thanks to the wonderful staff, I was able to surprise my wife and my kid with that beautiful bed decoration and a cake. ಜೀವನವೆಂದರೆ ಸುಖ ದುಃಖಗಳ ಉಯ್ಯಾಲೆ, ಅದರಲ್ಲಿ ವಾರ್ಷಿಕೋತ್ಸವವೆಂದರೆ ನೆನಪುಗಳ ಹೂಮಾಲೆ. ಮದುವೆಯ ಬಾಂಧವ್ಯ ಪ್ರೀತಿಯ ದಾರಿದೀಪ, ಜೀವನದ ಪಥದಲ್ಲಿ ಸಂತಸದ ರೂಪ.
ಸೆಕೆಂಡ್ ಡೇ ವಾತಾವರಣ ಕಂಪ್ಲೀಟಾಗಿ ಚೇಂಜ್ ಆಗಿತ್ತು. ನಿನ್ನೆ ಎಷ್ಟು ಮಳೆ ಹಾಗೂ ಚಳಿ ಇತ್ತು, ಇವತ್ತು ಅಷ್ಟೇ ಬಿಸಿಲಿನ ಝಳ. ಆ ಎತ್ತರ ಮರಗಳ ನಡುವೆ ಬಿಸಿಲು ನೆರಳಿನ ಆಟದಲ್ಲಿ ನಡೆದು ಹೋದಂತೆಲ್ಲ ನಿನ್ನೆಯ ದಿನ ನೋಡಿದ ನೋಟಕ್ಕಿಂತ ಬೇರೆಯದ್ದೇ ಪ್ರಕೃತಿಯ ಸೊಬಗು ಕಾಣುತ್ತಿತ್ತು. ಈ ರೆಸಾರ್ಟ್ನಲ್ಲಿ ಹಲವಾರು ಸ್ಟೇ ಆಪ್ಷನ್ಸ್ ಇದೆ. ಕೆಲವೊಂದು ವಿಲಾಗಳು ಸ್ಮಾಲ್ ಫ್ಯಾಮಿಲಿಗೆ ಸರಿಯುವಂಥದ್ದಾದರೆ, ಕೆಲವೊಂದು ವಿಲಾಗಳಲ್ಲಿ ಮೇಡ್ಗೆ ಸಪ್ರೇಟ್ ಲಿವಿಂಗ್ ಸ್ಪೇಸ್ ಇರುವಂಥದ್ದಿದೆ. ಕೆಲವೊಂದರಲ್ಲಿ 6ರಿಂದ 8 ಜನ ಇರುವಂಥದ್ದಾದರೆ, ಕೆಲವೊಂದು ವಿಲಾಗಳಲ್ಲಿ ಪ್ರೈವೇಟ್ ಜಕೂಸಿ ಇದೆ, ಕೆಲವೊಂದರಲ್ಲಿ ಪ್ರೈವೇಟ್ ಪೂಲ್ ಕೂಡ ಇದೆ, ಆ್ಯಂಡ್ ಆಲ್ಸೋ ದೇರ್ ಇಸ್ ಎ ಪ್ರೆಸಿಡೆನ್ಷಿಯಲ್ ಸೂಟ್. ಬ್ರೇಕ್ಫಾಸ್ಟ್, ಲಂಚ್ ಹಾಗೂ ಡಿನ್ನರ್ ಇಲ್ಲಿ ಬಫೆ ಇರುತ್ತೆ. ಹಿಂದಿನ ದಿವಸ ಮಳೆ ಬೀಳ್ತಾ ಇದ್ರಿಂದ ನಾವು ಒಳಗಡೆ ಇಂಡೋರಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ. ಇವತ್ತು ಅವಕಾಶ ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ನ ಹೊರಗಡೆ ಮಾಡಿದ್ವಿ. ಬಫೆಯಲ್ಲಿ ಏನು ಬೇಕೋ ತೊಗೊಂಬಂದು ಕೂತ್ಕೋಬಹುದು. ಆ್ಯಂಡ್ ಫ್ರೆಶ್ ಟು ಪ್ರಿಪೇರ್ ಆರ್ಡರ್ಸ್ ಲೈಕ್ ದೋಸೆನ ಅವ್ರಿಗೆ ಆರ್ಡರ್ ಕೊಟ್ಟರೆ ಫ್ರೆಶ್ ಆಗಿ ಮಾಡಿ ಸರ್ವ್ ಮಾಡ್ತಾರೆ. ಈ ದಿನ ನಾವು ರೆಸಾರ್ಟ್ ಅವರೇ ಪ್ರೊವೈಡ್ ಮಾಡಿದ್ದಂತಹ ಒಂದು ಕನ್ವರ್ಟಿಬಲ್ ಕಾರ್ನ ಯೂಸ್ ಮಾಡ್ಕೊಂಡ್ವಿ ಅಕ್ಕಪಕ್ಕ ಸೈಟ್ ಸೀಯಿಂಗ್ ಮಾಡೋದಕ್ಕೆ. ಇವ್ರು ಕರ್ಕೊಂಡು ಹೋದಂತಹ ಜಾಗಗಳನ್ನ ನಾವು ಹೋಗಿ ನೋಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ದಿಸ್ ರೆಸಾರ್ಟ್ ವಾಸ್ ಮೋರ್ ದೆನ್ ವಾಟ್ ಮೀಟ್ಸ್ ದಿ ಐ. ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳ ದೊಡ್ಡದಾಗಿತ್ತು. ಬೈ ವಾಕ್ ಎಸ್ಪೆಷಲಿ ಮಗು ಇದರಿಂದ ಕಂಪ್ಲೀಟಾಗಿ ಕವರ್ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಳ್ಳೆ ಪಾತ್ವೇಸ್ ಇದೆ, ಸೈಕಲ್ ಇದೆ, ಬಗೀಸ್ ಇದೆ, ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಈ ಕಾರ್ ಕೂಡ. ಎಕ್ಸ್ಟ್ರಾ ಬ್ರೌನಿ ಪಾಯಿಂಟ್ಸ್ ಟು ಜಾವಾ ರೇನ್ ರೆಸಾರ್ಟ್. ಬ್ರೇಕ್ಫಾಸ್ಟ್ ಹಾಗೂ ಸೈಟ್ ಸೀಯಿಂಗ್ ನಂತರ ನಾವು ನೆಕ್ಸ್ಟ್ ಹೋಗಿದ್ದು ಇಂಡೋರ್ ಗೇಮಿಂಗ್ ಏರಿಯಾಗೆ. ಫೂಸ್ಬಾಲ್ ಟೇಬಲ್, ಪೂಲ್ ಟೇಬಲ್ ಮತ್ತು ಒಂದು ದೊಡ್ಡ ಚೆಸ್ ಟೇಬಲ್ ಇದೆ, ಆ್ಯಂಡ್ ಅಲಾಂಗ್ ವಿತ್ ದಟ್ ಸಮ್ ಬೋರ್ಡ್ ಗೇಮ್ಸ್.
ಡೇ 2 ನಾವು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ತಾನೆ ಕಳೆದ್ವಿ. ಆ್ಯಂಡ್ ಸಿಟ್ಔಟ್ ಏರಿಯಾದಲ್ಲಿ ಹಾಕಿದ ಈ ಬಿಗ್ ಫರ್ನಿಚರ್ ವಾಸ್ ಸರ್ಪ್ರೈಸಿಂಗ್ಲಿ ಏಬಲ್ ಟು ಫಿಟ್ ಆಲ್ 3 ಆಫ್ ಅಸ್ ಕಂಫರ್ಟೇಬ್ಲಿ. ಆಫ್ಟರ್ ಅನದರ್ ರೌಂಡ್ ಆಫ್ ರಿಲ್ಯಾಕ್ಸೇಷನ್ ನಾವು ಮತ್ತೆ ಹೋದ್ವಿ ಪೂಲ್ಗೆ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಗೆಸ್ಟ್ಗಳು ರೆಸಾರ್ಟ್ನಲ್ಲಿ ಜಾಸ್ತಿ ಇದ್ದರು. ಪೂಲ್ ಕ್ರೌಡೆಡ್ ಥರ ವಿಡಿಯೋದಲ್ಲಿ ಕಾಣ್ತಾ ಇದೆ, ಆದರೆ ಇಟ್ ವಾಸ್ ಬಿಗ್ ಎನಫ್ ಟು ಅಕಾಮಡೇಟ್ ಆ್ಯಂಡ್ ಕೇಟರ್ ಫಾರ್ ಆಲ್ ಆಫ್ ಅಸ್. ನಾವಿಲ್ಲಿ ಬರ್ಡ್ ವಾಚಿಂಗ್ ಮಾಡ್ತಾ ಇರೋ ಪಾಯಿಂಟ್ನಲ್ಲಿ ಸಹ ಒಂದು ವಿಶೇಷತೆ ಇದೆ. ಫಾರ್ ಎನಿ ಒಕೇಶನ್ ನಾವು ಇದನ್ನು ಬುಕ್ ಮಾಡ್ಕೋಬಹುದು. ಸ್ಟಾಫ್ ಇದನ್ನು ಡೆಕೋರೇಟ್ ಮಾಡಿ ವಿತ್ ಲೈಟ್ಸ್ ಆ್ಯಂಡ್ ವಾಟ್ ನಾಟ್ ಫುಡ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ದಟ್ ಕಮ್ಸ್ ವಿತ್ ಅನ್ ಎಕ್ಸ್ಟ್ರಾ ಕಾಸ್ಟ್, ಬಟ್ ಅದು ಕ್ರಿಯೇಟ್ ಮಾಡೋ ಆ್ಯಂಬಿಯನ್ಸ್ಗೆ ಐ ಗೆಸ್ ಇಟ್ ವಿಲ್ ಬಿ ವರ್ತ್ ಇಟ್. ಪ್ಯಾಕೇಜ್ನಲ್ಲಿ ಹೈ ಟೀ ಕೂಡ ಇನ್ಕ್ಲೂಡ್ ಆಗಿತ್ತು, ಆದರೆ ಡ್ಯೂರಿಂಗ್ ದಟ್ ಟೈಮ್ ವಿಡಿಯೋ ರೆಕಾರ್ಡ್ ಮಾಡಿರಲಿಲ್ಲ, ಸೊ ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾವು ಕಮಿಂಗ್ ಟು ದ ಪ್ರೋಸ್ ಆ್ಯಂಡ್ ಕಾನ್ಸ್. ಪ್ರೋಸ್ ನೋಡೋದಾದರೆ ಇವರ ಲೊಕೇಶನ್, ಇವರ ಸ್ಟಾಫ್ ಹಾಗೂ ಇವರು ಪ್ರೊವೈಡ್ ಮಾಡುವಂತಹ ಎಕ್ಸ್ಟ್ರಾ ಸರ್ವಿಸಸ್. ಎಕ್ಸಾಂಪಲ್, ಆ್ಯನಿವರ್ಸರಿ ಅಂತ ಗೊತ್ತಾದ ತಕ್ಷಣ ಅವರೇ ಪ್ರೊಆಕ್ಟಿವ್ ಆಗಿ ಸಜೆಸ್ಟ್ ಮಾಡಿದ್ರು, ಡೆಕೋರೇಷನ್ ಹೆಲ್ಪ್ ಮಾಡಿದ್ರು, ಆ್ಯಂಡ್ ದೇ ಆಲ್ಸೋ ಹೆಲ್ಪ್ ಮೀ ಟು ಕೀಪ್ ಇಟ್ ಆಸ್ ಎ ಸರ್ಪ್ರೈಸ್. ಸೊ ಬೇರೆ ಕಡೆ ಇದನ್ನು ಮಾಡ್ತಾರೆ, ಬಟ್ ದಟ್ ವಿಲ್ ಕಮ್ ವಿತ್ ಅ ಕಾಸ್ಟ್, ಬಟ್ ಹಿಯರ್ ವಾಸ್ ನಾಟ್ ಚಾರ್ಜ್ಡ್ ಎನಿಥಿಂಗ್ ಎಕ್ಸ್ಟ್ರಾ. Because of all these reasons, this really stood out. Talking about the cons, they aren't any. And that brings us to the end of our vlog. Overall, we had a nice day and would definitely go back again. ಈಗ ನೆಕ್ಸ್ಟ್ ನಾನು ಸ್ಟಾಪ್